ಯಾವಳೆ ಅವಳು? ನಂದಿನಿ? ನಾನೇ. ಏನೇ ವಯ್ಯಾರಿ, ನನ್ ಗಂಡನ್ ಮರಣ ಮಾಡಿ ಬುಟ್ಟಿಗೆ ಹಾಕೋಬೇಕು ಅಂತಿದ್ಯಾ? ಯಾರ್ರೀ ನೀವು? ಯಾರ್ ನಿಮ್ ಗಂಡ? ಏನ್ ಮಾತಾಡ್ತಿದ್ದೀರಾ? ಸುಪ್ನಾತಿ, ಏನೋ ನೋಡೋದಕ್ಕೆ ನನಗಿಂತ ಒಂಚೂರು ತೆಳ್ಳಗೆ ಬೆಳ್ಳಗೆ ಇದ್ದೀಯಾ, ಹಂಗಂತ ನನ್ ಗಂಡನ ಬಲೆಗೆ ಹಾಕೊಟ್ಟಿದ್ದೀನಿ ನೀನು. ಐ ಥಿಂಕ್ ನೀವು ನನ್ನ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ಮಿಸ್ಟೇಕ್ ಇಲ್ಲ ಗಿಸ್ಟೇಕ್ ಇಲ್ಲ, ಕೈಗೆ ಕೈನ ನಿನ್ನ ಹತ್ರನೇ ಮಾತಾಡ್ತಿದ್ದೀನಿ. ಅಲ್ಲ ಕಣೆ, ಊರಲ್ಲಿ ಅಷ್ಟೊಂದ್ ಜನ ಗಂಡಸಿದ್ದಾರೆ, ಅವ್ರನ್ನೆಲ್ಲ ಬಿಟ್ಟು ನನ್ ಗಂಡ ನಿನಗೆ ಬಿಟ್ಟು ಸಿಕ್ಕಿದ್ದೇನೆ ಅಂತದೇನೇ ನೋಡಿದೆ ನನ್ ಗಂಡ ಹತ್ರ ನಾನ್ ಕಾಣ್ತಾ ಇರೋದು. ಹೇಳೆ ನೀನ್ ಯಾಕೆ ಆ ಹುಡುಗಿ ಹಿಡ್ಕೊಂಡು ಹೊಡಿತಾ ಇದ್ಯಾ? ದೆವಾಗಿದ ಮೆಟ್ಕೊಂಡಿದ್ದೆ ನಿನಗೆ. ನಿನಗೇನ ಬಂತು ದೊಡ್ಡೋಗ? ದೊಡ್ಡೋಗ ನನಗೆ ಅಲ್ಲ ಕಣೋ, ಈ ವಯಸ್ಸಲ್ಲಿ ನಾನು ನಿನ್ಗೇನೋ ಕಮ್ಮಿ ಮಾಡಿದ್ದೀನಿ. ಇಷ್ಟು ಸುಂದರವಾಗಿರೋ ನನ್ನನ್ ಬಿಟ್ಟು ಯಾವ್ದು ಸುಪ್ನಾದಿಂದ ಬಿದ್ದಿದೆಯಲ್ಲ, ಜನ್ಮಕ್ಕೆ ಬೆಂಕಿ ಹಾಕ. ಅಯ್ಯೋ, ಏನಾಗಿದೆ ನಿನ್ಗೆ? ಏನಾಗಿದೆ? ಏನಾಗಿದ್ಯಾ? ಎಷ್ಟು ಕೊಪ್ಪು ನಿನ್ಗೆ? ನನ್ನನ್ ಬಿಟ್ಟು ಬೇರೆ ಕೆಲಸ ಮಾಡ್ತೀಯಾ? ಕಾಲೇಜ್ ಹೋಗಿರ್ಬೇಕು ನಿನ್ಗೆ, ಹುಡುಗಿ ಬೇಕಲ್ಲ ನಿನ್ಗೆ? ಮಾಮ, ಆಡು ಹಗಲಲ್ಲಿ ಎಂಟಿ ಕೊಚ್ಚಿ ಕಗ್ಗೋಲೆ ಮಾಡಿದ್ದಾಳೆ ಅಂತ ಹೆಡ್ಲೈನ್ಸ್ ಬರೋದ್ ಮುಂಚೆ ಕಾಪಾಡೋ ಹುಡುಗು. ಮಾತ್ ಕೇಳು, ನಿನ್ ಬಾಬನ್ ಸಾಯಿಸಿ ಜೈಲ್ಗೆ ಹೋದ್ರೆ ಚಿಂಟು ಅನ್ನತ್ ಆಗ್ಬಿಡ್ತಾನಕ್ಕ. ಚಿಂಟು ಮಾತ್ರ ಅನ್ನತ್ ಆಗ್ಬಾರ್ದು. ಅಯ್ಯಪ್ಪ, ತುಂಬಾ ಥ್ಯಾಂಕ್ಸ್ ಅಪ್ಪ ವಿಜಯ್. ಅದಿರ್ಲಪ್ಪ, ಏನ್ ಹುಡ್ದು ಜಗಳ ಇಲ್ಲಿ? ಏನ್ ಜಗಳನಾ? ನೋಡ್ದೆ ತಮ್ಮಯ್ಯ, ಏನು ಗೊತ್ತಿಲ್ದಂಗ್ ನಾಟಕ ಆಡ್ತಿದ್ದಾರೆ. ನಾನ್ ಚಿಂಟು ಅನಾಥ ಆದ್ರೂ ಪರವಾಗಿಲ್ಲ ಕಣೋ, ನಾನ್ ಮಾತ್ರ ನಿನ್ ಸುಮ್ನೆ ಬಿಡೋದಿಲ್ಲ. ಕಂಟ್ರೋಲ್ ಮಾಡ್ಕೋ ಅಕ್ಕ, ಅರ್ಥ ಮಾಡ್ಕೋ. ಇವ್ರ ನಂದೇನು ಪ್ರಯೋಜನ ಇಲ್ಲ ಅಕ್ಕ, ಅವಳಗ್ ಬುದ್ಧಿ ಹೇಳ್ಬೇಕು. ಲೆಕ್ಚರರ್ ಅಂದ್ರೆ ತಂದೆ ಸಮಾನ, ಸ್ಟೂಡೆಂಟ್ಸ್ ಮಕ್ಕಳ ಸಮಾನ. ಅಂತದ್ರಲ್ಲಿ ಲೆಕ್ಚರರ್ನೇ ಲೈನ್ಗೆ ತಂದ್ಬಿಡಿದಾಳಲ್ಲ, ಸ್ಟೂಡೆಂಟ್ ಹೆಸರಿಗೆ ಅವಮಾನ. ವಿಜಯ್, ದಿಸ್ ಇಸ್ ಟೂ ಮಚ್. ಹೋಗ್ಲಿ ಬಿಡಕ್ಕ ಚಿಕ್ಕ ಹುಡುಗಿ. ಅಯ್ಯೋ ಅಯ್ಯೋ ಅಯ್ಯೋ, ಇವಳು ಚಿಕ್ಕ ಹುಡುಗಿನೇನೋ? ಇಲ್ಲ ಕಣೋ, ಇವಳು ಮಲಯಾಳಿ ಇವಳು. ಅಕ್ಕ 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 ಅದು ಲೆಕ್ಚರರ್ ನ ಲೈನ್ ಹಾಕೊಂಡ್ರೆ ಕ್ವೆಶ್ಚನ್ ಪೇಪರ್ ಸಿಗುತ್ತೆ, ಎಕ್ಸಾಮ್ ಈಸಿ ಆಗುತ್ತೆ ಅನ್ನೋದೊಳ ಐಡಿಯಾ ಅಷ್ಟೇ. ಅದ್ ಬಿಟ್ರೆ ನೀನ್ ಸೌತಿ ಆಗೋ ಐಡಿಯಾ ಏನಿಲ್ಲ ಅನ್ಸುತ್ತೆ. ಓಹೋ, ಇದೆಲ್ಲ ನಿಂದನ ಕರ. ಅಲ್ಲೇ ಇವನ್ ತಾಂಟಗೇನಾದ್ರೂ ಬಂದ್ರೆ ನೀನ್ ಇಲ್ಲೇ ತುಳಿದ್ಬಿಡ್ತೀನಿ. ಹಂಗೆ ನೆನ್ಪಲ್ಲಿಟ್ಕೋ, ಅದು ಆಕ್ಟಿಂಗ್. ಏನೋ ಪಾಪ ತಪ್ಪಾಗೈತೆ, ಹೋಗ್ಲಿ ಬಿಡಕ್ಕ. ಇನ್ಮೇಲೆ ಇವಳು ಇವ್ರ ತಂಟೆಗ್ ಬರ್ದಿರಂಗೆ ನಾನ್ ನೋಡ್ಕೊಂತೀನಿ. ಅದೆಲ್ಲ ಕಣಪ್ಪ, ನಾನ್ ನಿನ್ ತಮ್ಮ ಅಲ್ಲ, ನನ್ ಮೇಲೆ ನಂಬಿಕೆ ಅಲ್ಲ ನಿಂಗೆ? ನೀನ್ ಹೋಗಕ್ಕ, ಸಮಾಧಾನವಾಗಿ ಹೋಗು. ತುಂಬಾ ಥ್ಯಾಂಕ್ಸ್ ಅಪ್ಪ. ಯಾವ ಜನ್ಮದಲ್ಲಿ ನೀನು ನನ್ನ ತಮ್ಮನಾಗ್ ಹುಟ್ಟಿದ್ಯೋ ಏನೋ, ಮುಂದಿನ ಜನ್ಮಕ್ಕಾದ್ರೂ ನೀನೇ ನನ್ ತಮ್ಮನಾಗ್ಬಿಟ್ಟು. ಸರಿ ಅಕ್ಕ, ನಾನಿನ್ ಬರ್ತೀನಿ. ಓಕೆ ನಿನ್ ಮನೆಗ್ ಬರೋ, ಆಮೇಲೆ ವಿಚಾರಿಸ್ಕೊತೀನಿ. ಸರ್, ನೀವು ನಮ್ಮ ಅಕ್ಕನ ಬಗ್ಗೆ ಏನು ಟೆನ್ಷನ್ ಮಾಡ್ಕೋಬೇಡಿ. ನಮಗೆ ಎಕ್ಸಾಮ್ ಅಲ್ಲಿ ಸ್ವಲ್ಪ ಸಾಥ್ ಕೊಡಿ, ನಾನು ನಿಮ್ಗೆ ಮನೇಲಿ ಓವರ್ ಬಿಲ್ಡ್ ಅಪ್ ಕೊಡ್ತೀನಿ. ಸಾಥ್ ಕೊಡ್ಬೇಕು? ಎಸ್, ಎಕ್ಸಾಮ್ ಅಲ್ಲಿ ನಿನ್ನ ಕತ್ತರಿಸಿ ಸಾಯಿಸ್ಬಿಡ್ತೀನಿ. ಹೆಂಗೆ? ಏನು ಮಾಡಕ್ಕಾಗಲ್ಲ, ಇದೆಲ್ಲ ನಮಗ್ ಕಾಮನ್ ಅಮ್ಮ. ಹೋಗು ಪುಟ್ಟ, ಹೋಗು ಆಟ ಆಡ್ಕೋಗು. ಹೋಗಲೇ. ಸಾರಿ ಅಪ್ಪ, ಒಬ್ಬ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಮುಂದೆ ಮಿನಿಸ್ಟರ್ ನ ಸಾಯಿಸ್ತಾ ಇದ್ದೀನಿ. ಲೇ, ನಿನ್ ಮಗ ನನ್ ಮಿನಿಸ್ಟರ್ನು, ಬಿಷಪ್ನು, ಹಾರ್ಸ್ನು ಮೂರ್ನು ಮರ್ಡರ್ ಮಾಡ್ದ. ಅವನಿಗೆ ಜ್ಯೂಸ್ ತಂದು ಕೊಡ್ತಾ ಇದೀಯಾ? ಎನರ್ಜಿ ಬೇಕಲ್ವಾ, ಅದಕ್ಕೆ ಅದು ಅವನಿಗೆ. ಸೋತವ್ರಿಗೆ ಬುದ್ಧಿ ಬೇಕಲ್ವಾ, ಅದಕ್ಕೆ ಆಡ ಜಮಾಯಿಸ್ಕಂದ.
ನನ್ ಬದ್ಲು ನೀನ್ ಆಡ್ತೀಯಾ? ನಾನು ಹಾ. ನಿಮ್ಮಪ್ಪನ ಜೊತೆ ನಾನ್ ಆಡೋದೇನಿದ್ರು ವಿಶ್ವನಾಥನ್ ಆನಂದ್ ಲೆವೆಲ್ ಅಲ್ಲಿ ನೀನ್ ಆಡ್ ಮಮ್ಮಿ ಪ್ಲೀಸ್. ಓಕೆ ಓಕೆ. ಸೋತೋಕ್ಕಿಂತ ಭಯ ಏನೋ? ಹಲೋ ಹಲೋ. ಥ್ಯಾಂಕ್ ಯು ಅಂಕಲ್. ನೀನ್ ನಮ್ಗೆ ಒಪ್ಸಿರೋ ವ್ಯಕ್ತಿ ಸಾಮಾನ್ಯದವನಲ್ಲ. ಬಶೀರ್ ರೈಟ್ ಹ್ಯಾಂಡ್. ರೈಟೋ ಲೆಫ್ಟೋ ನನಗ್ ಗೊತ್ತಿಲ್ಲ ಅಂಕಲ್. ನಮ್ ಡ್ಯಾಡಿ ತಂಟೆಗೆ ಯಾರು ಬಂದ್ರು ಅವ್ರ ಬಾಡಿ ಡೆಡ್ ಬಾಡಿನೇ. ವೆಲ್ ಸರ್, ಗುಡ್. ಎಸ್ ಸುರೇಶ್, ಐ ಆಮ್ ಪ್ರೌಡ್ ಆಫ್ ಮೈ ಸನ್. ಡ್ಯಾಡ್ ನಾನು ಹೊರಡ್ತೀನಿ, ಕಾಲೇಜಿಗೆ ಲೇಟ್ ಆಗುತ್ತೆ. ಬಾಯ್ ಅಂಕಲ್. ಬಾಯ್. ಸುರೇಶ್, ನನ್ನ ಮಗ ಒಬ್ಬ ದೊಡ್ಡ ಪೊಲೀಸ್ ಆಫೀಸರ್ ಆಗ್ಬೇಕು ಅನ್ನೋದೇ ನನ್ನ ಆಸೆ. ವಾಟ್ ಎ ಫಾದರ್. ಯಾ, ಐ ಆಮ್ ಎ ಪ್ರೌಡ್ ಫಾದರ್. ಕಾಫಿ ಪ್ಲೀಸ್. ಅಲ್ಲ ಕಣೆ ನಂದಿನಿ, ನಾಳೆ ಕಾಲೇಜ್ ಕಾಂಪಿಟೇಷನ್ ಇದೆಯಲ್ಲ, ನೀನ್ ಗೆಲ್ತಿಯೇನೆ? ಯಾ, ಆಬ್ವಿಯಸ್ಲಿ ನಾನೇ ಫಸ್ಟ್ ಬರೋದು. ನಿನ್ಗೊಂದ್ ವಿಷಯ ಗೊತ್ತಾ? ನೀನ್ ಆಪೋಸಿಟ್ ಟೀಮ್ ಅಲ್ಲಿ ವಿಜಯ್ ಮತ್ತೆ ಅವ್ನ ಫ್ರೆಂಡ್ಸ್ ಕಾಂಪೀಟ್ ಮಾಡ್ತಾ ಇದಾರೆ. ಏನು ವಿಜಯ? ಹಾ, ವಿಜಯ್. ಯಾಕೆ ಡೋಸಾ? ನಾನ್ ಕಾಂಪೀಟ್ ಮಾಡ್ತೀನಿ, ಹಾಡ್ತೀನಿ, ಕುಣಿತೀನಿ. ಹಲೋ, ಇದು ಚಿಕ್ಕ ಮಕ್ಕಳನ್ನ ಕಿಡ್ನಾಪ್ ಮಾಡ್ದಂಗ ಅಲ್ಲಮ್ಮ. ಅದ್ ನಮಗೂ ಗೊತ್ತಮ್ಮ. ನಾನೇನು ನನ್ ಸ್ಟೈಲ್ ಏನು ಅನ್ನೋದನ್ನ ನಾಳೆ ನೋಡ್ ಕಲ್ತ್ಕೋ. ನೋಡೋಣ. ವಿಜಯ್, ಹಾ, ನೀನ್ ಇನ್ನೂ ರೆಡಿ ಆಗ್ಲಿಲ್ವಾ? ಎಲ್ಲಿಗಮ್ಮ? ಇವತ್ ಪಾರ್ಟಿ ಅಂತ ನೆನ್ನೆನೆ ಹೇಳಿದ್ನಲ್ಲ ಚಿನ್ನ. ಓ ಅದಾ. ಇಲ್ಲಮ್ಮ, ನಾನ್ ಬರಲ್ಲ. ಅಲ್ವೋ, ನಿನ್ನ ತಪ್ಪದೆ ಕರ್ಕೊಂಡ್ ಬಾ ಅಂತ ಸುರೇಶ್ ಅಂಕಲ್ ಒಂದ್ 20 ಸಾರಿ ಹೇಳಿದ್ದಾರೆ. ಎಕ್ಸಾಮ್ ಹತ್ರ ಬರ್ತಾ ಇದೆಯಪ್ಪ, ನಾನ್ ಸ್ವಲ್ಪ ಪ್ರಿಪೇರ್ ಆಗ್ಬೇಕು. ಒಂದ್ ಸ್ವಲ್ಪ ಹೊತ್ತಷ್ಟೇ ಬಂದ್ಬಿಡೋಣ. ಪ್ಲೀಸ್ ಮಾ. ಹೇಳಿದ್ ಮಾತೆ ಕೇಳಲ್ಲ. ವಿಜಯ್, ಹಿಂಗ್ ಅಲ್ಲ ಹಾಕು, ಅಲ್ಲ ಹಾಕು. ನಿಮ್ ಸಪೋರ್ಟೆ ಜಾಸ್ತಿ ಆಯ್ತು ಅವನಿಗೆ. ಏನಾದ್ರೂ ಮಾಡ್ಕೊಡಿ. ನನ್ ಸಪೋರ್ಟ. ವಿಜಯ್, ಹಾ, ಹ್ಯಾವ್ ಫನ್. ಡೋಂಟ್ ಮಿಸ್ ಯೂಸ್ ಇಂಟರ್ನೆಟ್. ಇಲ್ಲಪ್ಪ. ನಿನ್ ಕಣ್ ಬಿತ್ತ ಇನ್ನಷ್ಟೇ ಕತೆ. ನನಗ್ ಸೊಸೆ ಹುಡ್ಕೋ ಯೋಚನೆ ತಪ್ತು.
ಹೌದು ರೀ, ನಮ್ ವಿಜಯ್ಗೆ ಈ ಹುಡುಗಿ ಒಳ್ಳೆ ಜೋಡಿ. ಇವರಿಬ್ರಿಗೂ ಮದ್ವೆ ಮಾಡ್ಬಿಟ್ರೆ ಜೀವನ ಪೂರ್ತಿ ಸಂತೋಷವಾಗಿರ್ತಾರೆ. ನಮ್ಮಿಬ್ರಿಗೂ ಇಷ್ಟ ಆಯ್ತು, ವಿಜಯ್ಗೂ ಇಷ್ಟ ಆಗ್ಬೇಕಲ್ಲ ರೀ. ಹುಡುಗಿನ ನೋಡ್ತಿದ್ದ ಹಾಗೆ ನಿಮ್ ಮಗ ಫ್ಲಾಟ್ ಆಗ್ಬಿಡ್ತಾನೆ. ಆ ಹುಡುಗಿ ಅಷ್ಟು ಸ್ವೀಟ್. ನನ್ನ ಮಗ ತುಂಬಾ ಹಾಟ್. ಬಾಯ್ ಮುಚ್ಕೊಂಡ್ ಮಾಡಿರಿ, ಹೋಗೋಣ. ಬರ್ತೀನಿ ಮೇಡಮ್. ನಮಸ್ಕಾರ. ನಮಸ್ಕಾರ. ಒಳ್ಳೇದು. ಸೂರ್ಯ, ಬರ್ತೀನಪ್ಪ. ನಿನಗೇನು ಇಷ್ಟ ಅವಸರ? ನಿನಗೆ ಗೊತ್ತಲ್ಲಪ್ಪ, ಆಫೀಸ್ ಕೆಲಸ. ಸರಿ ಸುಧಾ, ಬಿಟ್ಟು ಬರ್ತೀನಿ. ಬರ್ತೀನಮ್ಮ. ನಮಸ್ಕಾರ. ಬರ್ತೀವಿ. ಹೇಗಿತ್ತಪ್ಪ ಪಾರ್ಟಿ? ಎಂಜಾಯ್. ಹಲೋ. ಇವತ್ತು ನಿಮ್ ವೆಡ್ಡಿಂಗ್ ಆನಿವರ್ಸರಿ ಇತ್ತಲ್ಲ, ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಿದ್ದೀರಾ. ಮಾಡ್ಕೊಳ್ಳಿ. ಯಾಕೆಂದ್ರೆ ಇದೇ ನಿಮ್ಮ ಕೊನೆ ವೆಡ್ಡಿಂಗ್ ಆನಿವರ್ಸರಿ. ನೀನು ನಿನ್ನ ಗಂಡನ ಪಾಲಿನ ಯಮ. ಅರ್ಥ ಆಗ್ಲಿಲ್ವಾ? ಆದಷ್ಟು ಬೇಗ ನಿನ್ನ ಗಂಡನ್ನ ಮೇಲೆ ಕಳಿಸ್ತೀನಿ. ನೀನ್ ನೋಡಿದ್ಯಾ ಸುಧಾ? ಮಮ್ಮಿ, ಪ್ಲೀಸ್ ಹೇಳಿ, ಏನಾಯ್ತು? ಈಗ ಹೇಗಿದ್ದೀರಾ? ಸ್ವಲ್ಪ ಪರವಾಗಿಲ್ಲ. ಪರವಾಗಿಲ್ವಾ? ನಾನು ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ, ಕಂಟಿನ್ಯೂ ಮಾಡಿ. ಆಯ್ತು ಡಾಕ್ಟ್ರೆ. ಕಂಟ್ರೋಲ್ ಆಗದಿದ್ರೆ ಆಪರೇಷನ್ ಮಾಡ್ತೀನಿ. ನಾನಿನ್ ಹೊರಡ್ತೀನಿ. ಏನಾದರೂ ಇದ್ರೆ ಫೋನ್ ಮಾಡಿ. ಆಯ್ತು. ನಿಮ್ಗೆ ಆಗ್ಬೇಕು ಪೊಲೀಸ್ ಕೆಲಸ, ರಿಸೈನ್ ಮಾಡ್ಬಿಡಿ. ಅಲ್ಲ ಸುಧಾ, ಅದು ನೋಡಿ, ನಾನು ಹೇಳ್ದಾಗ ರಿಸೈನ್ ಮಾಡ್ಬಿಟ್ಟು ಇನ್ನೊಂದು ವಾರದಲ್ಲಿ ನಂದಿನಿಗೆ ಮದ್ವೆ ಮಾಡ್ಬಿಡಿ. ನೀವೇನಾದ್ರೂ ಅವಳಿಗೆ ಮದ್ವೆ ಮಾಡ್ತಿದ್ರೆ ನನ್ ಸಾವು ನೋಡ್ತೀರಾ. ಅರ್ಥಲ್ದೆ ಮಾತಾಡ್ಬೇಡ. ಯಾಕಿಷ್ಟು ಹಠ ಮಾಡ್ತಾ ಇದೀಯಾ? ನನಗೆ ಆಪರೇಷನ್ ಆದ್ರೆ ನಾನು ಬದುಕ್ತೀನೋ ಸಾಯ್ತೀನೋ ಗೊತ್ತಿಲ್ಲ. ನೀವು ಹೊರಗಡೆ ಹೋದ್ರೆ ವಾಪಸ್ ಮನೆಗೆ ಬರ್ತಿರೋ ಇಲ್ವೋ ಗೊತ್ತಿಲ್ಲ. ಆ ಫೋನ್ ಕಾಲ್ ಬಂದಾಗಿಂದ ನನ್ ಮಗಳು ಎಲ್ಲ ಅನಾಥಳಾಗ್ಬಿಡ್ತಾಳು ಅಂತ ಭಯ ಆಗ್ತಾ ಇದೆ. ಸುಧಾ, ನೀನ್ ಭಯ ಪಡೋ ಏನೂ ಆಗಲ್ಲ. ನಾ ಭಯ ಪಡ್ತಾ ಇದ್ದೀನೋ, ನಿಮಗ್ ತೊಂದರೆ ಕೊಡ್ತಾ ಇದ್ದೀನೋ, ಹುಚ್ಚಿ ಹಾಗಾಡ್ತಿದ್ದೀನೋ, ಏನ್ ಬೇಕಾದ್ರೂ ಅನ್ಕೊಳ್ಳಿ. ಇನ್ನೊಂದು ವಾರದಲ್ಲಿ ನನ್ ಮಗಳ ಮದುವೆ ಮಾಡ್ತಿದ್ರೆ ಟ್ಯಾಬ್ಲೆಟ್ ಅಲ್ಲ, ಒಂದ್ ಹನಿ ನೀರು ಕುಡಿಯೋದಿಲ್ಲ. ಸುರೇಶ್, ಅಜಯ್, ಕೂತ್ಕೋ. ಯಾಕೋ ಡಲ್ಲ ಕೂತಿದ್ಯಾ? ಏನು ಅಂತ ಹೇಳ? ಏನಾಯ್ತು ಅಂತ ಹೇಳೋ. ಮನಸ್ಸಿನ ನೆಮ್ಮದಿನೇ ಇಲ್ಲ. ಏನ್ ಮಾಡೋದಕ್ಕೂ ಬೇಜಾರಾಗ್ಬಿಟ್ಟಿದೆ. ಮನೇಲಿ ನನ್ನ ಹೆಂಡತಿ ಆ ಫೋನ್ ಕಾಲ್ ಬಂದಾಗಿಂದ ನನ್ ಮಗಳು ಎಲ್ಲ ಅನಾಥಳಾಗ್ಬಿಡ್ತಾಳು ಅಂತ ಭಯ ಆಗ್ತಾ ಇದೆ. ಇನ್ನೊಂದು ವಾರದಲ್ಲಿ ನನ್ ಮಗಳ ಮದುವೆ ಮಾಡ್ತಿದ್ರೆ ಟ್ಯಾಬ್ಲೆಟ್ ಅಲ್ಲ, ಒಂದ್ ಹನಿ ನೀರು ಕುಡಿಯೋದಿಲ್ಲ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀಯ? ನಿನ್ ಮಗಳಿಗೆ ಮದ್ವೆ ಮಾಡಿದ್ರೆ ಆಯ್ತು. ಮುಂದಿನ ತಿಂಗಳು ಅವ್ಳ ಫೈನಲ್ ಎಕ್ಸಾಮ್. ಮದ್ವೆ ಆದ್ಮೇಲೆ ಎಕ್ಸಾಮ್ ಬರ್ದ್ರೆ ಆಯ್ತು. ಯಾರು ಬೇಡ ಅಂತಾರೆ? ನಮ್ ಪ್ರಾಬ್ಲಮ್ ಅರ್ಥ ಮಾಡ್ಕೊಂಡು ನಮಗ್ ಹೊಂದ್ಕೊಡಂತ ಹುಡುಗ ಸಿಗಬೇಕಲ್ಲ. ನನ್ ಮಗನ್ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ನೈಸ್ ಗಾಯ್, ವೆರಿ ಆಕ್ಟಿವ್ ಹುಡುಗ. ಅಂದ್ರೆ ಹೌದು, ನಂದಿನಿ ಅಂದ್ರೆ ನನಗೂ ಇಷ್ಟ. ನನ್ನ ಹೆಂಡತಿಗಂತೂ ತುಂಬಾ ಇಷ್ಟ. ನಂದಿನಿ ನಮ್ಮ ಮನೆ ಸೊಸೆಯಾಗಿ ಬಂದ್ರೆ ನಿಮ್ಗೇನಾದ್ರೂ ಅಭ್ಯಂತರ ಇದೆಯಾ? ಥ್ಯಾಂಕ್ ಯು ಸೋ ಮಚ್. ಯು ಆರ್ ವೆಲ್ಕಮ್. ಏನು ನನಗ್ ಮದ್ವೆನಾ? ಯಾಕೆ? ಇದಕ್ ಮುಂಚೆ ಮದುವೆ ಅಂದ್ರೆ ಕುಣಿತಾ ಇದ್ದೆ, ಈಗ ಬಿಲ್ಡಪ್ಪ. ಅಪ್ಪ ಒಂದ್ ನಿಮಿಷ. ವಿಜಯ್,
ನಂಗ್ ಮದ್ವೆ ಕಣೋ, ಆನಂದ ಉಕ್ಕಿ ಹರಿತಾ ಇದೆ. ವಿಜಯ್, ಹ? ಏನಾಯ್ತು ನಿನಗೆ? ಅಲ್ಲ, ಈ ವಯಸ್ಸಿಗೆ ಮದ್ವೆ ಅಂದ್ರೆ ಹೇಗ್ ಡ್ಯಾಡಿ? ಇನ್ನೇನು ಮುದ್ಕಾದ್ಮೇಲೆ ಆಗ್ತೀಯಾ? ಹಲೋ, ಇದೇ ರೈಟ್ ಏಜು ಫಾರ್ ಮ್ಯಾರೇಜ್. ಕಾಲೇಜು ಮದುವೆ ಆದ್ಮೇಲೆ ಕಾಲೇಜ್ಗೆ ಹೋಗ್ಬೋದಲ್ಲ. ನನ್ಗೀಗ್ಲೇ ಮದ್ವೆ ಬೇಡ ಡ್ಯಾಡಿ. ಈ ಮದುವೆ ನಿನಗೋಸ್ಕರ ನನಗೋಸ್ಕರ ಅಲ್ಲಮ್ಮ, ನಿಮ್ಮ ಅಮ್ಮನಿಗೋಸ್ಕರ. ಅವ್ರ ತಾಯಿಗೋಸ್ಕರ ನಾನೇನಕ್ ಮದ್ವೆ ಆಗ್ಬೇಕು? ವಿಜಯ್, ಅವ್ರ ತಾಯಿಗೋಸ್ಕರ ಅಲ್ಲ, ನಿನ್ ತಾಯಿಗೋಸ್ಕರ ನಿಮ್ ಮದ್ವೆ ಆಗ್ಲೇಬೇಕು. ಯಾಕೆಂದ್ರೆ ಆ ಹುಡುಗಿ ನನಗೆ ತುಂಬಾ ಇಷ್ಟ ಆಗಿದ್ದಾಳೆ. ಬೈ ಚಾನ್ಸ್ ನನ್ಗೆ ಇಷ್ಟ ಆಗದೆ ಇದ್ರೆ? ನನಗೆ ನಿಮ್ಮ ಅಮ್ಮನಿಗೆ ಇಷ್ಟ ಆದ್ಮೇಲೆ ನಿನಗೆ ಹೇಗೆ ಇಷ್ಟ ಆಗಲ್ಲ ಹೇಳು? ನಿಮ್ಮಿಬ್ಬರಿಗೂ ಇಷ್ಟ ಆದ್ರೆ ನನಗೂ ಇಷ್ಟ ಆಗ್ಬೇಕು ಅಂತ ರೂಲ್ಸ್ ಏನಾದ್ರೂ ಇದ್ಯಾ? ಮೊದ್ಲು ಹುಡುಗಿ ನೋಡು, ಆಮೇಲೆ ಮಾತಾಡು. ಸರಿ, ನೋಡ್ತೀನಿ. ಏಯ್, ಡೈರೆಕ್ಟ್ ಆಗಿ ಮನೆಗೆ ಹೋಗ್ಬೇಡ ಕಣೋ. ಮೊದ್ಲು ಫೋನ್ ನಂಬರ್ ಕೊಡ್ತೀನಿ, ಮಾತಾಡು, ಆಮೇಲೆ ಮೀಟ್ ಮಾಡು. ಸರಿ. ಹಲೋ, ಯಾರು? ನಾನು ನಿಮ್ ತಂದೆ ಫ್ರೆಂಡ್ ACP ಅಜಯ್ ಅವ್ರ ಮಗ. ನಾನು DCP ಸುರೇಶ್ ಅವ್ರ ಮಗಳು. ಹಾಯ್. ಹಾಯ್. ನಿಮ್ಮನ್ನೊಂದ್ಸಲ ಮೀಟ್ ಮಾಡ್ಬೋದಾ? ಡೆಫಿನೆಟ್ಲಿ. ಇವತ್ತು? ಓಕೆ, ನಮ್ಮ ಮನೆಗ್ ಬರ್ತೀರಾ? ಇಲ್ಲ ಇಲ್ಲ, ಬಿಡ ಬಿಡ ಬಿಡ. ನಾನೇ ನಿಮ್ ಮನೆಗ್ ಬರ್ಲಾ? ಅಯ್ಯೋ ಇಲ್ಲ, ಪರವಾಗಿಲ್ಲ. ಇಲ್ಲ, ದೇವಸ್ಥಾನದಲ್ಲಿ ಮೀಟ್ ಮಾಡೋಣವಾ? ದೇವಸ್ಥಾನದಲ್ಲ, ಅದು ಮದ್ವೆ ಆದ್ಮೇಲೆ ಹೋಗೋ ಜಾಗ. ನೀವ್ ತುಂಬಾ ಫಾಸ್ಟ್. ಅಯ್ಯೋ, ನಾನಾ ತರ ಅಲ್ಲ. ಈಗಿನ ಕಾಲದಲ್ಲಿ ಹುಡುಗರಿಗಿಂತ ಹುಡುಗಿರೇ ಫಾಸ್ಟ್ ಅಂತಾರೆ. ಸರಿ, ಅದ್ಬಿಡಿ. ಕಾಫಿ ಡೇಲ್ ಭೇಟಿ ಆಗೋಣ. ಓಕೆ, ಆಲ್ ರೈಟ್ ದೆನ್. ಶಾರ್ಪ್ 4 o'clock, ಆಟಿನಗರ್ ಕಾಫಿ ಡೇ. ಓಕೆ. ಒಂದ್ ಸೆಕೆಂಡ್, ನಿಮ್ಮನ್ನ ಗುರ್ತಿಡಿಯೋದು ಹೇಗೆ? ನೀವ್ ಸಲ್ಮಾನ್ ಖಾನ್ ನೋಡಿದೀರಾ? ಹಾ. ಸೇಮ್ ಫಿಸಿಕ್. ಹೌದಾ? ನೋ ಡೌಟ್. ಶಾರುಖ್ ಖಾನ್ ನೋಡಿದೀರಾ? ಸೇಮ್ ಎನರ್ಜಿ. ವಾಟ್? ರಿತಿಕ್ ರೋಷನ್ ನೋಡಿದೀರಾ? ಸೇಮ್ ಚಾರ್ಮ್. ಹಾಗಾದ್ರೆ ನೀವು ಕೂಡ ನನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಯಾಕೆಂದ್ರೆ ನಂದು ಪ್ರೀತಿ ಜಿಂತಾ ಫೇಸು, ಐಶ್ವರ್ಯ ರಾಯ್ ಐಸು ಅಂಡ್ ರಾಣಿ ಮುಖರ್ಜಿ ನೋಸು. ನಿಮ್ಮನ್ನ ಈಗ್ಲೇ ನೋಡ್ಬೇಕು ಅನ್ಸ್ತಾ ಇದೆ. ನನಗೂ ಅಷ್ಟೇ.